ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇದು ಹಾರ್ಟ್ ಲೀಫ್ ಪ್ಲ್ಯಾಂಟು, ಫಿಲೋಡೆಂಡ್ರೋನ್ ಜಾತಿಗೆ ಸೇರಿರುವಂತಹ ಗಿಡ. ಇದು ಮನಿ ಪ್ಲ್ಯಾಂಟ್ ಥರನೇ ಇದು ಬೆಳೆಯುತ್ತೆ. ಇವತ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇದೇನೆಂದರೆ ಮನಿ ಪ್ಲ್ಯಾಂಟ್ ಥರನೇ ಗ್ರೋ ಆಗುತ್ತೆ. ಇದರಲ್ಲಿ 2-3 ಥರ ವೆರೈಟಿ ಇದೆ. ನನ್ನ ಹತ್ರ ಈ ಗ್ರೀನ್ ಕಲರಲ್ಲಿರುವಂಥದ್ದಿದೆ. ಪ್ರತಿಯೊಂದು ಎಲೆಗೂ ಒಂದೊಂದು ಬೇರುಗಳು ಇರುತ್ತೆ. ಇಲ್ಲಿ ನೋಡಿ, ಮನಿ ಪ್ಲ್ಯಾಂಟಿಗೆ ಇರುತ್ತಲ್ಲ ಅದೇ ರೀತಿಯಾಗಿಯೇ ಇರುತ್ತೆ. ಇದಕ್ಕೆ ಮಾಸ್ಟಿಕ್ನ ನಾವು ಇಡಬೇಕಾಗತ್ತೆ. ಯಾಕಂದರೆ ಪ್ರತಿ ಬೇರೂ ಇದಕ್ಕೆ ಅಂಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನಿಲ್ಲಿ ಯಾವುದೇ ರೀತಿಯಾಗಿ ಜಾಯಿಂಟ್ ಮಾಡಿಲ್ಲ, ನೋಡ್ಬೋದು ನೀವು. ಅದಕ್ಕೆ ಏನಾಗಿದೆ ಅಂದರೆ ಇಲ್ಲಿ ಈ ಥರ ಹೋಗ್ಬಿಟ್ಟು ಈ ಗೋಡೆಗೆ ಅಂಟ್ಕೊಂಡಿದೆ. ಅದು ನೋಡ್ಬೋದು ನೀವು. ನೋಡಿ, ಪ್ರತಿಯೊಂದು ಕಡೆನೂ ಅದು ಇದು ಬೇರಿಗೆ ಅಂಟ್ಕೊಂಡಿದೆ. ಎಲ್ಲಿ ಅದಕ್ಕೆ ತಣ್ಣಗೆ ಅನಿಸುತ್ತೆ ಅಲ್ಲಿ ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದಕ್ಕೆ ನೋಡಿ ಯಾವ ರೀತಿಯಾಗಿ ಅಂಟ್ಕೊಂಡಿದೆ ಅಂತ. ಎಲ್ಲಿ ಅದು ಬೇರು ತುಂಬ ಚೆನ್ನಾಗಿ ಗ್ರೋ ಆಗಿದೆಯಲ್ಲ ಅಲ್ಲೆಲ್ಲ ನೋಡಿ ಎಲೆಗಳು ಎಷ್ಟು ದೊಡ್ಡದಿದೆ ಅಂತ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಏನಂದರೆ ಗೋಡೆಗೆ ಅಂಟ್ಕೊಂಡೇ ಬೆಳೀತಾ ಹೋಗುತ್ತೆ. ಇಲ್ಲ ಅಂದರೆ ನೀವೇನು ಮಾಡಬೇಕು, ಇದನ್ನು ಈ ಮಾಸ್ಟಿಕ್ಗೆ ಹಾಕಿ ಕಟ್ಟಿದ್ರೆ ಆ ಬೇರುಗಳು ಅದ್ರ ಒಳಗಡೆ ಇಳಿಯುತ್ತೆ. ನಾವು ನೀರನ್ನು ಇದಕ್ಕೆ ಹಾಕಬೇಕು. ಹಾಕಿದಾಗ ಬೇರುಗಳಿಗೆ ತಂಪಾದಾಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದನ್ನು ನೀರಲ್ಲಿ ನಾವು ಕಟಿಂಗನ್ನು ಬೆಳೆಸ್ಕೋಬೋದು, ಅಥವಾ ಮಣ್ಣಲ್ಲೂ ಕೂಡ ಇದನ್ನು ಬೆಳೆಸ್ಕೋಬೋದು. ತುಂಬ ಈಸಿ ಟು ಗ್ರೋ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಮನಿ ಪ್ಲ್ಯಾಂಟನ್ನು ನೀವು ಬೆಳೆಸಿದ್ರೆ ಈ ಒಂದು ಗಿಡನ ಬೆಳೆಸೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡಿ, ಪಾಟ್ ಸೈಜು ನೀವು ಗಿಡ ಎಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟೇ ದೊಡ್ಡದಾಗಿರುವಂಥ ಪಾಟನ್ನು ನೀವು ತೊಗೋಬೇಕಾಗತ್ತೆ. ಇದಕ್ಕೆ ನೈಟ್ರೋಜನ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ನ ಕೊಡಬೇಕಾಗತ್ತೆ. ನೀವು ಸಗಣಿ ಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟು ಇಲ್ಲಾಂದರೆ ಕುರಿ ಗೊಬ್ಬರನ ಕೊಡಿ. ಇನ್ನು ಇದಕ್ಕೆ ಬಿಸಿಲು ಜಾಸ್ತಿ ಬೇಕಾಗಲ್ಲ. 1 ಗಂಟೆ ಬಿಸಿಲು ಬಿದ್ದರೂ ಎಳೆ ಬಿಸಿಲು ಬಿದ್ದರೆ ಸಾಕು. ತುಂಬ ಏನು ಬಿಸಿಲು ಬೇಕಾಗಿಲ್ಲ ಇದಕ್ಕೆ. ಇದು ಇಂಡೋರಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆದಷ್ಟು ಇದನ್ನು ತಂಪಲ್ಲಿ ಬೆಳೆಸಿದ್ರೆ ತುಂಬಾ ಒಳ್ಳೆಯದು. ತುಂಬ ಬಿಸಿಲಿಗಿಟ್ರೆ ಏನಾಗುತ್ತೆ, ಇದು ಎಲೆಗಳೆಲ್ಲ ಬರ್ನ್ ಆಗೋಕ್ಕೆ ಶುರುವಾಗುತ್ತೆ. ಆಮೇಲೆ ನೀರು ಕೂಡ ಅಷ್ಟೇ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಈಗ ಚಳಿಗಾಲ ಇರೋದ್ರಿಂದ ನೀವು ಯಾವುದೇ ಥರ ಫರ್ಟಿಲೈಸರ್ನ ಕೊಡೋಕ್ಕೆ ಹೋಗಬೇಡಿ. ಆದಷ್ಟು ಫರ್ಟಿಲೈಸರ್ ಜಾಸ್ತಿ ಆದರೂ ಎಲೆಗಳು ಬರ್ನ್ ಆಗುತ್ತೆ, ಯೆಲ್ಲೋ ಕಲರ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿಲು ಬೀಳಬೇಕಷ್ಟೆ. ಒಂದು ಅರ್ಧ ಗಂಟೆ ಬಿಸಿಲು ಬಿದ್ದರೆ ಸಾಕು ಈ ಗಿಡಕ್ಕೆ. ಆಮೇಲೆ ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೀರಾ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ನೇ ಕೊಡಿ ಆದಷ್ಟು. ಸದ್ಯಕ್ಕೆ ಚಳಿಗಾಲ ಇರೋದ್ರಿಂದ ಗ್ರೋತ್ ತುಂಬಾ ಕಡಿಮೆ ಇರುತ್ತೆ, ಜಾಸ್ತಿ ಇರಲ್ಲ. ಹಾಗಾಗಿ ನೀವು ಇದಕ್ಕೆ ಫರ್ಟಿಲೈಸರ್ನ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಕೊಟ್ಟರೆ ಗಿಡ ಹಾಳಾಗುತ್ತೆ. ನೀವು ರೀಪಾಟ್ ಮಾಡ್ತಾ ಇದ್ದೀರಾ ನರ್ಸರಿಯಿಂದ ತೊಗೊಂಡು ಬಂದು ಅಂದರೆ ಮಾತ್ರ ನೀವು ಈ ಗಿಡಕ್ಕೆ ಫರ್ಟಿಲೈಸರ್ನ ಕೊಡ್ಬೋದು. ಈ ಮೊದಲೇ ನಿಮ್ಮ ಹತ್ರ ಗಿಡ ಇದ್ದರೆ ಅದಕ್ಕೆ ಫರ್ಟಿಲೈಸರ್ನ ಕೊಡೋಕ್ಕೆ ಹೋಗಬೇಡಿ. ನೀವು ಮನೆಯಲ್ಲೇ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೀರಾ ಅಂದರೆ ಇದಕ್ಕೆ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ ಕೊಡಬೇಕು. ಇಲ್ಲ ಇದಕ್ಕೆ ಏನಂದರೆ ಸಗಣಿ ಗೊಬ್ಬರ, ಅದು ನಿಮ್ಮ ಹತ್ರ ಇಲ್ಲ ಅಂದರೆ ಉಳ್ಳಾಗಡ್ಡಿ ಸಿಪ್ಪೆನ ನೀರಲ್ಲಿ ಹಾಕಿಬಿಟ್ಟು ಅದನ್ನು ಕೂಡ ಕೊಡ್ಬೋದು. ನಾನು ಸಾಕಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳ ವಿಡಿಯೋನ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಅಲ್ಲಿ ಹೋಗಿ ನೋಡಿ. ನಿಮಗೆ ಯಾವುದು ಫರ್ಟಿಲೈಸರ್ ಅನುಕೂಲ ಆಗುತ್ತೋ ಆ ಒಂದು ಫರ್ಟಿಲೈಸರ್ನ ನೀವು ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಮನೆಯಲ್ಲೇ ಫ್ರೀಯಾಗಿ ಸಿಗುವಂಥ ಒಂದು ಫರ್ಟಿಲೈಸರು. ನೀವು ಮನೆಯಲ್ಲೂ ಕೂಡ ಗೊಬ್ಬರನ ರೆಡಿ ಮಾಡಿಕೊಂಡು ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದನ್ನು ಹಾಕಿದ್ರೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದಕ್ಕೇನೆಂದರೆ ನೈಟ್ರೋಜನ್ ರಿಚ್ ಆಗಿರುವಂಥ ಗೊಬ್ಬರ ಕೊಟ್ಟರೆ ತುಂಬ ಒಳ್ಳೆಯದು. ನೀವು ಹೊರಗಡೆಯಿಂದ ತಂದು ಕೊಡೋದಾದರೆ ಸೀವಿಡ್ ಫರ್ಟಿಲೈಸರ್ ಕೊಡ್ಬೋದು. ಇದಕ್ಕೆ ಇಪ್ಸಮ್ ಸಾಲ್ಟ್ ಕೊಡ್ಬೋದು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದಕ್ಕೆ ಇಲ್ಲಿ ತನಕ ಯಾವುದೇ ಥರ ಹುಳ ಹತ್ಕೊಂಡಿಲ್ಲ ನನ್ನ ಗಿಡದಲ್ಲಿ. ಆ ಥರ ಏನಾದ್ರು ನಿಮಗೆ ಹುಳ ಹತ್ತಿದೆ ಅಂದರೆ ನೀಮ್ ಆಯಿಲು ಇಲ್ಲಾಂದರೆ ಬೆಳ್ಳುಳ್ಳಿ ಸಿಪ್ಪೆ ಅಂತ ಮಾಡಿರುವಂಥ ಫರ್ಟಿಲೈಸರು ಆ ಥರದ್ದನ್ನು ನೀವು ಕೊಡಿ. ಇನ್ನು ಇದಕ್ಕೆ ಪಾಟಿಂಗ್ ಮಿಕ್ಸ್ ಅಂದರೆ ಮರಳು ಮಣ್ಣು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೋಕೋಪೀಟ್ ಪಾಟ್ ಹಗುರ ಇರಬೇಕು ಅಂದರೆ ನೀವು ಇದಕ್ಕೆ ಕೋಕೋಪೀಟನ್ನು ಸೇರಿಸ್ಕೋಬೋದು. ಇಂಡೋರಲ್ಲಿ ಇರುವಂಥ ಗಿಡಗಳಿಗೆ ಕೋಕೋಪೀಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ
ನಾನು ಹೇಳಿರುವಂತಹ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.